ಸಮಾಜದಲ್ಲಿ ಇವತ್ತು ಆ ತೊಂದರೆ ಕಾಣ್ತಾ ಇದೆ. ಸತ್ಯ ಹೇಳೋದಕ್ಕೆ ಭಯವಾಗ್ತಿದೆ, ಸತ್ಯ ಹೇಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ಸತ್ಯವನ್ನು ಹೇಳಬೇಕಾದ್ರೆ ನೀವು ಸತ್ಯವಂತರಾಗಿರಬೇಕು ಅಂತಕ್ಕಂಥ ವಿಚಾರ ಇದೆ. ದಾಸರು ಇದನ್ನು ಕಂಡಂಥವ್ರು ಹೇಳ್ತಾರೆ, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಯಾರು ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ದು ಕಾಲ? ನಾವೇ ಸೃಷ್ಟಿಸ್ಕೊಂಡಿರ್ತಕ್ಕಂಥದ್ದು ಕಾಲ. ಅದನ್ನು ಸರ್ವಜ್ಞ ಹೇಳ್ದ. ಮೊದಲನೇದು ಹಸ್ದವ್ರಿಗೆ ಅನ್ನ ಕೊಡಬೇಕು ಅಂತ. ಅನ್ನವನ್ನು ಕೊಟ್ಟ ಮೇಲೆ ಏನಾಗಬೇಕು? ನನ್ನಿಯನ್ನು ನುಡಿಯುವುದು ಅಂತಂದರು. ಬಹಳ ವರ್ಷಗಳ ಕೆಳಗೆ ಇದು ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಈ ಭಾಗದಲ್ಲಿ ಪದ. ಇವತ್ತು ಕೇಳಿದ್ರೆ ಗೂಗಲ್ಗೆ ಹಾಕ್ತೀವಿ, ಗೂಗಲ್ಗೂ ಗೊತ್ತಿಲ್ಲ ಅದು, ಯಾಕೆಂದ್ರೆ ನಾವು ಫೀಡ್ ಮಾಡಿಲ್ಲ. ನನ್ನಿ ಅಂದರೆ ಇನ್ನೇನು ಅಲ್ಲ, ಸತ್ಯವನ್ನು ಹೇಳ್ತಕ್ಕಂಥದ್ದು ಅಂತ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ರು ನೋಡಿ. ಹಾಗೆ ಆ ತಳಹದಿಯಲ್ಲಿ, ಧರ್ಮದ ತಳಹದಿಯಲ್ಲಿ ರೂಪಿತವಾಗಿರ್ತಕ್ಕಂಥದ್ದು ಕಾನೂನು. ನಮ್ಮ ದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆ ಇತ್ತು. ಹಲವಾರು ದಾಳಿಗಳಿಗೆ ಈ ದೇಶ ಸುತ್ತಾಯಿತು, ಹಲವಾರು ಸಂಸ್ಕೃತಿಗಳ ಮಿಶ್ರಣವಾಯಿತು, ಅದು ಈ ಭಾಗದಲ್ಲಿ ಸೇರಿ ಹೋಯಿತು. ಆದರೂ ಕೂಡ ನಮ್ಗೆ ಯಾವುದೂ ತೊಂದರೆ ಇರಲಿಲ್ಲ. ನಾವು ನಮ್ಮಷ್ಟಕ್ಕೆ ನಾವು ಚೆನ್ನಾಗೇ ಇದ್ವು. ಯಾವಾಗ ಮೆಣಸನ್ನು ಮಾರಿಸ್ಕೊಳ್ಳೋಕ್ಕೆ, ಕೊಂಡ್ಕೊಳ್ಳೋಕ್ಕೆ ಅಂತ ಬಂದಂಥ ಬ್ರಿಟಿಷರು ಅವರ ಕಾನೂನನ್ನು ನಮ್ಮ ಮೇಲೆ ಹೇರಿದ್ರು, ಬಲವಂತವಾಗಿ ಹೇರಿದ್ರು, ಬಂದೂಕಿನ ನಳಿಕೆಯಲ್ಲಿ ಇಟ್ಟು ಹೇರಿದ್ರು. ಅವತ್ತಿನ ದಿವಸ ನಮ್ಮ ದೇಶದ ನಿಜವಾದ ಧರ್ಮ ಸತ್ತೋಯಿತು. 3000 ಜನ ಅಷ್ಟೇ ಬ್ರಿಟಿಷ್ ಇದ್ದಿದ್ದು. ಆಗನೂ ಕೂಡ ಭಾರತದ ಜನಸಂಖ್ಯೆ ಸಾಧಾರಣ 20 ಕೋಟಿ ಇತ್ತು. 3000 ಜನನ್ನ 20 ಕೋಟಿ ಜನತೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವೆಲ್ಲ ಎಲ್ಲಿ ಹೋಗಿದ್ವಿ ಅಂತ ಯೋಚನೆ ಮಾಡಿ. ನಮ್ಮ ಮೌಲ್ಯಗಳು ಎಲ್ಲಿ ಹೋಗಿತ್ತು ಅಂತ ಯೋಚನೆ ಮಾಡಿ. ಎಲ್ಲೂ ಹೋಗಿರಲಿಲ್ಲ. ಆಗಲೇ ಹೇಳಿದ್ನಲ್ಲ, ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ಸೈಲೆನ್ಸ್ ಆಫ್ ಮೆನಿ ಅಂತ. ಹೀಗಾಗಿ ನಮ್ಮತನವನ್ನು ನಾವು ಕಳ್ಕೊಂಡ್ವಿ. ನಮ್ಮ ರಾಷ್ಟ್ರವನ್ನು ನಾವು ಗುಲಾಮಗಿರಿಗೆ ಒಡ್ಡಿದ್ವಿ. ಭಾರತಾಂಬೆ ಅಂತಕ್ಕಂಥವಳು ಬ್ರಿಟಿಷರ 200 ವರ್ಷಗಳ ಆಳ್ವಿಕೆಯಲ್ಲಿ ತೊಳಲಾಡಿ ಹತ್ತು ಬಿಟ್ಟಳು. ಸ್ವತಂತ್ರವನ್ನು ಕೊಡಿಸಿಕೊಟ್ರು. ದೊಡ್ಡ ದೊಡ್ಡ ಮುತ್ಸದ್ದಿಗಳು ಅದಕ್ಕೆ ಮುಂಚೂಣಿಯಲ್ಲಿದ್ದು ಕೆಲಸವನ್ನು ಮಾಡಿದ್ರು. ಆ ಸ್ವತಂತ್ರವನ್ನು ನಾವು 75 ವರ್ಷದಲ್ಲಿ ಎಷ್ಟು ಅನುಕೂಲಕರವಾಗಿ ಮಾಡ್ಕೊಂಡಿದ್ದೀವಿ ಅಂತ ಚಿಂತನೆ ಮಾಡಿ, ಆಗ ಸಮಾಜ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ತಿನ್ನಕ್ಕೆ ಗತಿ ಇರಲಿಲ್ಲ. ಚೈನಾದವರು ನಮ್ಮ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡಿದಾಗ ಅಂದಿನ ಪ್ರಧಾನಿಗಳು 1 ಮೀಲ್ ಎ ಡೇ ಅಂತ ಕರೆದ್ರು. 1 ಮೀಲ್ ಎ ಡೇ ಅಂತ. ಇವತ್ತೊಂದು ಊಟ ಹಾಕಲಿಲ್ಲ ಅಂತ ಅಂದ್ಬಿಟ್ಟು ಜಗಳ ಆಗಿದೆ. ಮದುವೆ ಮನೆಯಲ್ಲಿ ಪಾಯಸ ಚೆನ್ನಾಗಿರಲಿಲ್ಲ ಅಂತ ಡೈವರ್ಸ್ ಆಗಿದೆ. ತಮಗೆಲ್ಲ ಒಂದು ಪ್ರಕರಣ ಹೇಳ್ತೀನಿ. ಒಂದು ನಿರ್ಧಾರವಾಗಿರ್ತಕ್ಕಂಥ ಪ್ರಕರಣ, ಹೆಸರು ಬೇಡ. ನೆರೆಯ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಒಂದು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಅದು ರಿಪೋರ್ಟೆಡ್ ಜಜ್ಮೆಂಟ್, ಅದರಿಂದ ಏನು ತಪ್ಪಿಲ್ಲ ನಾನು ಹೇಳೋದ್ರಲ್ಲಿ. ಬೆಳಗ್ಗೆ ಮದುವೆ ಆಗುತ್ತೆ. ಮದುವೆ ಸಂದರ್ಭದಲ್ಲಿ ಕಂಕಣ ಕಟ್ಟುವಾಗಲೋ ತಾಳಿ ಕಟ್ಟುವಾಗಲೋ ಏನು ಆ ಹೆಣ್ಣು ಮಗಳನ್ನು ಸ್ಪರ್ಶ ಮಾಡಿದ್ದ ಗಂಡ ಅಷ್ಟೇ. ಸಾಯಂಕಾಲಕ್ಕೆ ಬೀಗರು ಚಪ್ಪಲಿಲಿ ಹೊಡ್ಕೊಂಡು ಬಿಡ್ತಾರೆ. ಗುರುಗಳು ಹೇಳಿದ್ರು 30 ವರ್ಷ ಅಂತ, ಅದರಲ್ಲಿ 40 ವರ್ಷ ಕೇಸ್ ನಡೆಯುತ್ತೆ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ, ನೋಡಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಸಮಾಜ ಯಾವ ದಿಕ್ಕಕ್ಕೆ ಸಾಗ್ತಾ ಇದೆ ಅಂತ. ಮಧ್ಯಾಹ್ನ ತಾಳಿ ಕಟ್ಟಿದ್ದನ್ನು ಹಸಿರು ಹಳದಿ ಕೈಯಿಂದ ಮಾಸಿಲ್ಲ, ಆಗಲೇ ಹೊಡೆದಾಡ್ಕೊಂಡ್ಬಿಟ್ರು. ಇವ್ರ ಮೇಲೆ 20 ಕೇಸು, ಅವ್ರ ಮೇಲೆ 30 ಕೇಸು ಅಂತ ಸುಪ್ರೀಂ ಕೋರ್ಟ್ಗೆ ಬಂದಿದೆ. ಸರ್ಕಾರದ ಜವಾಬ್ದಾರಿ, ನ್ಯಾಯಾಧೀಶರುಗಳ ಜವಾಬ್ದಾರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಹುಷಾರಾಗಿಂಥ ಪ್ರಕರಣಗಳನ್ನು ಕಿಡಿ ಹೊತ್ತುವ ಮುಂಚೆ, ದೊಡ್ಡ ಅಗ್ನಿ ಆಗುವ ಮುಂಚೆ ನೀವು ತಡೆದು ಬಿಡಿ ಅಂತ. ಇದು ಒಂದು ಭಾಗ ಆಯಿತು ಅಂತಂದರೆ, ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತಂದರೆ ಗ್ರೀಡ್. ನಮಗೆ ಅತಿಯಾದ ಆಸೆ ಬೇಕಾಗಿದೆ. ನನಗೆ ಕೊಟ್ಟಷ್ಟು ಸಾಕಾಗ್ತಾ ಇಲ್ಲ, ಭಗವಂತ ಕೊಟ್ಟಿದ್ದನ್ನು ನೋಡ್ತಾ ಇಲ್ಲ. 8th ವಂಡರ್, 8ನೇ ಅದ್ಭುತ ಯಾವುದು ಅಂತ ನಿಮ್ಗೆ ಯಾರಿಗಾರು ಕೇಳಿದ್ರೆ ಎಲ್ಲ ಗೂಗಲ್ ಸರ್ಚ್ ಮಾಡ್ತೀರಿ, ತಾಜ್ ಮಹಲ್ ಬರ್ಬೋದೇನೋ ಅಂತ. ಅಲ್ಲ ಸ್ನೇಹಿತರೆ, 8ನೇ ಒಂದು ಅದ್ಭುತ ಅಂತಂದರೆ, ತಾವೆಲ್ಲ ನಾಳೆ ಬೆಳಗ್ಗೆ ಎದ್ದೇಳ್ತಿರಲ್ಲ, ಎದ್ದಾಗ ಹುಡ್ಕಾಡ್ತಿರಲ್ಲ, ಕರಾಗ್ರೆ ವಸತೆ ಲಕ್ಷ್ಮಿ ಹೊರಟೋಯ್ತೀಗ, ತಕ್ಷಣ ಬೇಕಾಗಿರತಕ್ಕಂಥದ್ದು ಮೊಬೈಲು, ಅದೆಲ್ಲಿದೆ ಅಂತ ಹುಡ್ಕಕ್ಕೆ ಕಣ್ಣು ಬಿಡ್ತಿರಲ್ಲ, ಕಣ್ಣು ಕಾಣಿಸುತ್ತಲ್ಲ, ಅದು 8ನೇ ಅದ್ಭುತ. ಮಂಚದಿಂದ ಕೆಳಗಡೆ ಇಳಿತಿರಲ್ಲ, ಕಾಲು ಸಹಕರಿಸುತ್ತಲ್ಲ, ಲಕ್ವ ಹೊಡೆದಿಲ್ವಲ್ಲ, ಅದು 8ನೇ ಅದ್ಭುತ. ಕೆಳಗಡೆ ಕೂಗಿರ್ತಕ್ಕಂಥದ್ದು ಹಾಲು ಬಂದಿದೆ ಅಂತ ಬೆಲ್ ಮಾಡ್ತಾನಲ್ಲ, ಅವಾಗ ನಿಮಗೆ ಕೇಳಿಸಿ ಕೆಳಗಡೆ ಹೋಗಿ ಹಾಲು ತಗೋತಿರಲ್ಲ, ಕೈಕಾಲು ಸಹಕಾರ ಮಾಡುತ್ತಲ್ಲ, ಇದು 8ನೇ ಅದ್ಭುತ. ಯಾಕೆ ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಚೆನ್ನಾಗಿದೆ ಅನ್ನೋದೇ 8ನೇ ಅದ್ಭುತ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಮಾಜ ಇದನ್ನು ಯಾವತ್ತು ಅರ್ಥ ಮಾಡ್ಕೊಳ್ಳುತ್ತೆ, ಅವತ್ತು ಸಮಾಜದಲ್ಲಿ ಹಸಿವಿರೋದಿಲ್ಲ.
ನನ್ನ ಹಸಿವು ಪಕ್ಕದವನ ಹಸಿವು, ನನಗೆ ಆದಂಥದ್ದು ನೋವು ಪಕ್ಕದವನಿಗೆ ಆದಂಥ ನೋವು ಅನ್ನೋದು ಯಾವತ್ತು ಮನುಷ್ಯನಿಗೆ ಬರುತ್ತೆ, ಅವತ್ತಿನ ದಿವಸ ಇನ್ನೊಬ್ಬನಿಗೆ ನೋವನ್ನು ಉಂಟು ಮಾಡೋದಿಲ್ಲ. ಇನ್ನೊಬ್ಬನಿಗೆ ಬೇಕಾಗಿರ್ತಕ್ಕಂಥದ್ದನ್ನು ತಗೋದಿಲ್ಲ ಅಂತಂದರೆ ಅದು ಅಪರಿಗ್ರಹ ಅಂತಾಗುತ್ತೆ, ಅದು ಧರ್ಮದ ಭಾಗ ಆಯಿತು. ಇವೆಲ್ಲವನ್ನು ಎಲ್ಲಿ ಕಾಣ್ತೀವಿ ಸರ್ ನಾವು ಅಂತಂದರೆ, ಇದನ್ನೆಲ್ಲನೂ ಕೂಡ ಮುತ್ಸದ್ದಿಗಳು ಸೇರಿದ್ರು. ಯಾವ ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬಂತು ಆಗ ನಮ್ಮನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತೇನಿತ್ತು ಅದು ಮುಗಿದೋಗಿತ್ತು 37ನೇ ಇಸ್ವಿನಲ್ಲಿ. ನಮಗಾಗಿ ನಮ್ಮ ದೇಶಕ್ಕಾಗಿ ಒಂದು ಕಾನೂನು ಬೇಕಾಗಿತ್ತು. ಆ ಕಾನೂನನ್ನು ರೂಪಿಸ್ಕೊಳ್ಳೋದಕ್ಕೋಸ್ಕರ ಪ್ರಪಂಚದಲ್ಲಿರ್ತಕ್ಕಂತಹ ಬೇರೆ ಬೇರೆ ಒಂದು ಬರಹದಲ್ಲಿರ್ತಕ್ಕಂಥದ್ದು ಯಾವ್ಯಾವ ಸಂವಿಧಾನಗಳಿದ್ದವು ಅದನ್ನೆಲ್ಲ ತರಿಸಿಕೊಂಡ್ರು. ಅದರ ಜೊತೆಗೆ ನಮ್ಮ ದೇಶದ ಉದ್ದಗಲಕ್ಕೆ ಇರ್ತಕ್ಕಂಥ ಮುತ್ಸದ್ದಿಗಳನ್ನು ಸೇರಿಸ್ಕೊಂಡ್ರು. ಸಮಾಜ ಸೇವಕರಿದ್ದರು, ಕಲೆಗಳಲ್ಲಿ ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥವ್ರಿದ್ರು, ಸಮಾಜದಲ್ಲಿರ್ತಕ್ಕಂಥ ವಿಜ್ಞಾನಿಗಳಿದ್ರು, ವೈದ್ಯರಿದ್ದರು, ಹೆಣ್ಣು ಮಕ್ಕಳುಗಳು ಇದ್ದರು. ಇವರನ್ನೆಲ್ಲ ಸೇರಿಸ್ಕೊಂಡು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ರಚಿಸಿದ್ರು. ಸುಮಾರು ವರ್ಷಗಳ ಕಾಲ ಚರ್ಚೆ ವಿಚರ್ಚೆಗಳಾಯಿತು. ಯಾವುದು ನಮ್ಮ ದೇಶಕ್ಕೆ ಯೋಗ್ಯವಾದದ್ದು ಅಂತ ಕೇಳಿ ಚರ್ಚೆ ನಡೆಸಿ ಅದನ್ನು ಭಾರತದ ಸಂವಿಧಾನ ಅಂತ ಕೊಟ್ಟರು. ಸ್ನೇಹಿತರೆ, ಒಂದು ಭಾಗ ಹೇಳ್ತಾ ಇದ್ದೀನಿ, ನೇರವಾಗಿ ತಿಳ್ಕೊಂಬಿಡಿ. ನನಗೆ ನನ್ನ ಹಿಂದೂ ಧರ್ಮ ಮುಖ್ಯ, ಅದಕ್ಕಾಗಿ ನಾನು ಮಹಾಭಾರತವನ್ನು ಓದ್ತೇನೆ, ರಾಮಾಯಣವನ್ನು ಓದ್ತೇನೆ, ಭಗವದ್ಗೀತೆಯನ್ನು ಓದ್ತೇನೆ, ತಪ್ಪಿಲ್ಲ. ಇಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸರ್ವಧರ್ಮ ಗ್ರಂಥಗಳು ಅಂತ ಇಟ್ಟಿದ್ದಾರೆ ಗುರುಗಳು. ಒಬ್ಬರು ಸಿಖ್ ಇರ್ತಾರೆ, ಅವ್ರಿಗೆ ಗ್ರಂಥ ಸಾಹಿಬ್ ಮುಖ್ಯ ಆಗುತ್ತೆ. ಮುಸಲ್ಮಾನರು ಇರ್ತಾರೆ, ಅವ್ರಿಗೆ ಕುರಾನ್ ಮುಖ್ಯ ಆಗುತ್ತೆ. ಕ್ರಿಶ್ಚಿಯನ್ ಬಂಧುಗಳಿದ್ದಾರೆ, ಅವರಿಗೆ ಬೈಬಲ್ ಮುಖ್ಯವಾಗುತ್ತೆ. ನಿಮ್ಮ ಗ್ರಂಥಗಳು ಯಾವ್ಯಾವುದು ನಿಮಗೆ ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಇಟ್ಕೊಳ್ಳಿ. ಶಿವಪುರಾಣವನ್ನು ಓದಿ, ಲಿಂಗಾಷ್ಟಕವನ್ನು ಹೇಳಿ, ಬೇಕಾದ್ ಮಾಡಿ, ಎಲ್ಲವನ್ನ ಮಾಡಿ. ಇದೆಲ್ಲ ದೇವ್ರ ಮನೆಯಲ್ಲಿರಲಿ. ದೇವ್ರ ಮನೆಯಿಂದ ಹೊರಗಡೆ ನೀವು ಕಾಲಿಟ್ಟಿದ ತಕ್ಷಣನೇ ನಮಗೆಲ್ಲ ಇರ್ತಕ್ಕಂಥ ಏಕೈಕ ಪವಿತ್ರ ಗ್ರಂಥ ಯಾವುದಾಗಬೇಕು ಅಂತಂದರೆ ಅದು ಸಂವಿಧಾನ ಆಗಬೇಕು. ಆವತ್ತಿನ ದಿವಸ ನೋಡಿ ತಾನಾಗೇನೆ ಸಮಾಜ ಮತ್ತು ನ್ಯಾಯಾಂಗಕ್ಕಿರ್ತಕ್ಕಂಥ ಸಂಘರ್ಷ ಕಡಿಮೆ ಆಗ್ಬಿಡುತ್ತೆ. ಸಂವಿಧಾನದಲ್ಲಿ ಕೇವಲ ಹಕ್ಕುಗಳನ್ನಷ್ಟೇ ಕೊಡಲಿಲ್ಲ. ಗುರುಗಳು ಹೇಳುವಾಗ ಹೇಳಿದ್ರು, ನ್ಯಾಯಾಲಯ ಅಂತಂದರೆ ಫಂಡಮೆಂಟಲ್ ರೈಟ್ಸ್ನ ಕಾಪಾಡ್ತಕ್ಕಂಥದ್ದು ಅಂತ. ಅದು ಹೌದು, ಅದಲ್ಲ ಅಂತ ನಾನು ಹೇಳ್ತಿಲ್ಲ. ಅದ್ರ ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇಟ್ಟರು. ಅಂಥ ಫಂಡಮೆಂಟಲ್ ಡ್ಯೂಟೀಸ್ನ ಇಟ್ಟಾಗ ಒಂದು ಥಿಯೇಟರ್ನಲ್ಲಿ ರಾಷ್ಟ್ರಗೀತೆ ನಡೀತಿದೆ ಅಂತಂದರೆ ಏಳು ಅಂತಂದರೆ ಏಳಲ್ಲ ಅಂತನಲ್ಲ, ಅವ್ನಿಗೇನು ಮಾಡೋದು? ರಾಷ್ಟ್ರ ಧ್ವಜವನ್ನು ಗೌರವಿಸು ಅಂತ ಅನ್ನೋದನ್ನು ಹೇಳಬೇಕಾ ಯಾರು? ನಿಮ್ಮ ತಾಯಿ ಕಣಯ್ಯ ಅಂತಾನೆ ನೀನಾಗೆ ಹೋಗಿ ಕಾಲು ಮುಗಿಬೇಕಲ್ವಾ? ಪ್ರಪಂಚದಲ್ಲಿ ಕೆಟ್ಟ ತಂದೆ ಇರಬಹುದು, ಕೆಟ್ಟ ತಾಯಿ ಯಾರಾದರೂ ಇದಾರ ಹೇಳ್ಬಿಟ್ಟು ನೋಡ್ಬಿಡಿ ನೀವು. ಯಾರು ಒಬ್ರು ಕೈ ಎತ್ತಿಕ್ಕೆ ನನ್ನ ತಾಯಿ ಕೆಟ್ಟವಳು ಅಂತ ಹೇಳಿದವರು ಇಲ್ಲ. ಯಾಕೆಂದ್ರೆ ಎಲ್ಲ ಗಂಡಸರು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಬಂದಿದ್ದು ಆ ತಾಯಿ ಹೊಟ್ಟೆಯಿಂದ. ಹಾಗಾಗಿ ತಾಯಿಗೆ ಏನು ಸ್ಥಾನವನ್ನ ಕೊಟ್ಟಿದ್ದೀವಿ ಅದೇ ಸ್ಥಾನವನ್ನ ನನ್ನ ದೇಶಕ್ಕೆ ಕೊಡಬೇಕು. ಭಾರತಾಂಬೆ ಕೊಡಬೇಕು. ಭಾರತವನ್ನ ನಾವು ರಕ್ಷಿಸಬೇಕು. ಆ ತಾಯಿ ತೊಂದರೆ ಪಡ್ತಾ ಇದ್ದಾಳೆ ಇವತ್ತು ಆಗ್ತಕ್ಕಂಥ ಅನ್ಯಾಯದಿಂದ. ಭರತ ಭೂಮಿ ನನ್ನ ತಾಯಿ, ನನ್ನ ಪರವ ತೊಟ್ಟಿಲು ಅಂತ ಕುವೆಂಪು ಅವ್ರು ಕರೆದ್ರು. ಇವತ್ತೆಲ್ಲಿಗೆ ಬಂದಿದ್ದೀವಿ? ಇಲ್ಲ, ಆ ಭಾರತವನ್ನ ವಿಕೃತವಾಗಿ ಚಿತ್ರಿಸಿ ಅದಕ್ಕೋಸ್ಕರ ಯಾರಾದರೂ ಕೇಸ್ ಹಾಕಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರುವಂತ ಪ್ರವೃತ್ತಿ ಬಂದಿದೆ. ಎಲ್ಲಿಗೆ ಬಂದ್ವಿ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ? ಇನ್ನೊಬ್ಬರನ್ನ ಹೀಯಾಳಿಸಿ ನೀವು ತಗೊಳ್ತಕ್ಕಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯವಾ? ನಿಮಗೆ ಬೇಕಾದಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಡೆಸಿ. ಎಲ್ಲಿ ಇವೆಲ್ಲ ತೊಂದರೆಗೆ ಒಳಪಟ್ಟಿದೆ ಅಂತಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆ ತೊಂದರೆ ಆಗ್ತಾ ಇದೆ. ಆ ಮೌಲ್ಯವನ್ನು ತುಂಬತಕ್ಕಂಥದ್ದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಒಂದು ಟೊಮೆಟೊ ಗಿಡವನ್ನು ಹಾಕಿ ಕೋಲಾರದ ಕಡೆ ಹೋಗಿ ನೋಡ್ಕೊಂಬನ್ನಿ. ಟೊಮೆಟೊ ಗಿಡ ಪ್ರಫುಲ್ಲತವಾಗಿ ಬೆಳೆಯುತ್ತೆ, ಸಣ್ಣ ಸಣ್ಣ ಹೂವಾಗುತ್ತೆ, ಚಿಟ್ಟೆಗಳು ಬರುತ್ತೆ, ಕಾಯಿ ಕಚ್ಚುತ್ತೆ. ಕಾಯಿ ಕಚ್ಚಿದಾಗ ಕಾಯಿನ ಭಾರಕ್ಕೆ ಟೊಮೆಟೊ ಗಿಡ ಕೆಳಗೆ ಬಾಗುತ್ತೆ, ಹುಳು ಸಿಕ್ಕೊಂಡ್ಬಿಡುತ್ತೆ. ಆಗ ಒಂದು ದೆಬ್ಬೆ ಅಂತ ಕಟ್ತೀವಿ, ಒಂದು ಬಿದಿರಿನ ಕೋಲ್ನ ಕಟ್ಟಿ ಇಡ್ತೀವಿ. ಆಗ ಹಣ್ಣುಗಳೆಲ್ಲ ಸ್ವಚ್ಛವಾಗಿ ಸಿಗ್ತಕ್ಕಂಥದ್ದು. ಈ ದೆಬ್ಬೆ ಕಟ್ಟುವಂಥ ಕೆಲಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಬೇಕು. ನಮ್ಮ ಸ್ನೇಹಿತರಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯಾರು ಇವತ್ತಿನ ದಿವಸ ನಮ್ಮ ವೇದಿಕೆನಲ್ಲಿ ನನ್ನ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಕೇಳಿ, ನಮಗೆಲ್ಲ ಮೇಷ್ಟ್ರು ಹೊಡೆದಿಲ್ವಾ ಅಂತ. ಹೊಡೆದಿದ್ದಾರೆ, ನನಗಂತೂ ಹೊಡೆದಿದ್ದಾರೆ. ಹಾಗಾಗಿ ನಾನು 20 ಅಷ್ಟೇ ಅಲ್ಲ 21ನೇ ಮಗ್ಗಿನೂ ಇವತ್ತು ಹೇಳ್ತೀನಿ, 39ನೇ ಮಗ್ಗಿನೂ ಹೇಳಬಲ್ಲೆ ನಾನು. ನನಗೆ ಕ್ಯಾಲ್ಕುಲೇಟರ್ ಬೇಕಿಲ್ಲ. ಹುಡುಗನ್ ಕೇಳಿ ಇವತ್ತು 2 × 2 ಎಷ್ಟು ಅಂದರೆ ಕ್ಯಾಲ್ಕುಲೇಟರ್ ತಗೋತಾನೆ. 2 × 2ಗೆ ಕ್ಯಾಲ್ಕುಲೇಟರ್ 2 ಅಷ್ಟು ಅಂತಂದರೆ ಕ್ಯಾಲ್ಕುಲೇಟರ್ 4 ಅಂತ ಹೇಳ್ತಾನೆ. 4 ಅಂದರೆ ತಡೀರಿ ಒಂದ್ಸತಿ ಕ್ಯಾಲ್ಕುಲೇಟರ್ ನೋಡ್ತೀನಿ. ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ. ಶಿಕ್ಷಣ ಸರಿ ಹೋಗಲಿಲ್ಲ.
ತಾಯಿ ತಂದೆ, ತಾಯಿಯೇ ಮೊದಲು, ಮನೆಯ ಮೊದಲು ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅವಳಿವತ್ತು ಸೀರಿಯಲ್ನಲ್ಲಿ ಇಂಟ್ರೆಸ್ಟಿಂಗ್ ಇದ್ದಾಳೆ. ಮಗು ಅಲ್ಲಿಂದ ಬರುತ್ತೆ, ಏನು ಹೇಳ್ಕೊಟ್ರು ಮಗು ಅಂತ ಕೇಳೋದಿಲ್ಲ, ಕೇಳಕ್ಕೆ ಪುರ್ಸೊತ್ತಿಲ್ಲ. ಯಾಕೆಂದರೆ ಮನೆಯೊಂದು 3 ಬಾಗಿಲು. ಇವತ್ತು ಹಂಗಾಗ್ತಿಲ್ಲ. ಮನೆಯೊಂದು 3 ರೂಮುಗಳು. ಹುಡುಗ ಒಂದು ರೂಮು, ಹುಡುಗಿ ಒಂದು ರೂಮು, ತಂದೆ ತಾಯಿ ಒಂದು ರೂಮು. ತಂದೆ ಬರೋದನ್ನು ಇವರು ಹುಡುಗರು ನೋಡೋದಿಲ್ಲ. ಮಾರನೇ ಬೆಳಗ್ಗೆ ಹುಡುಗರು ಹೇಳೋ ಅಷ್ಟೊತ್ತಿಗೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ತಂದೆ ಎದ್ದಿರಲ್ಲ. ಯಾವ ಕಾಲದಲ್ಲಿ ನೋಡ್ಬೇಕ್ರಿ? ಯೋಚನೆ ಮಾಡಿ. ಸಾಂಸ್ಕೃತಿಕವಾಗಿ ದಾಳಿಯಾಗಿದೆ ಈ ರಾಷ್ಟ್ರದ ಮೇಲೆ. ಕಲ್ಚರಲ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಸಾಂಸ್ಕೃತಿಕವಾಗಿ ಊಟ, ನೋಟ, ಆಟ, ಪಾಠ, ಉಡುಗೆ, ತೊಡುಗೆ ಎಲ್ಲವೂ ಕೂಡ ದಾಳಿಗೊಳಪಟ್ಟಿದೆ. ನಮ್ಮದು ಅಂತ ಏನು ಉಳಿದಿದೆ? ಇವತ್ತು ತಾವು ನೋಡಿದ್ರಿ ಗೋವಿನ ಹಾಡು. ನನ್ನ ಕಾಲದಲ್ಲಿ 4ನೇ ಕ್ಲಾಸ್ನಲ್ಲಿ ಪದ್ಯಗಳಿತ್ತು. ಎಲ್ಲ ಹುಡುಗರು ಕೂಡ ಅಳೋರು. ಹುಡುಗಿರು ಬಿಟ್ಬಿಡಿ, ಅಳೋದು ಕಾಮನ್ನು. ಹುಡುಗರು ಅಳೋರು. ನಾನು ಹತ್ತಿದ್ದೀನಿ. ಇವತ್ತು ನಾನು ಆ ಕ್ಷಣವನ್ನು ನೆನೆಸ್ಕೊಂಡಾಗ, ಅಮ್ಮ ನೀನು ಹೋಗಲೇಕೆ, ಎನ್ನ ತಬ್ಬಲಿ ಮಾಡಲೇಕೆ ಅಂತ ಆ ಮಗು ಕೇಳುತ್ತೆ. ಆವಾಗ ಆ ತಾಯಿ ಹೇಳ್ತಕ್ಕಂಥ ಮಾತದು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತಕ್ಕಂಥದ್ದೇನು 4 ಬರುತ್ತೆ, ಅದನ್ನು ಹೇಳಬೇಕಾದಂಥದ್ದು ಬರುತ್ತೆ. ಪ್ರತಿ ದಿವಸ ನಮ್ಮ ಕ್ಷಣದಲ್ಲಿ, ನಮ್ಮ ಮನದಲ್ಲಿ ಇದನ್ನು ಬರುತ್ತೆ. ಸತ್ಯ ಸುಳ್ಳಿನ ಬಗ್ಗೆ ನಮಗೆ ಗೊತ್ತಿದೆ. ಎಲ್ಲರೂ ಯೋಚನೆ ಮಾಡಿ. ನಮ್ಮೆಲ್ಲ ಸ್ನೇಹಿತರುಗಳಲ್ಲಿ, ಭಕ್ತರುಗಳಲ್ಲಿ ಒಂದು ವಿನಂತಿ, ನಿಮ್ಮ ತಂದೆ ಸುಳ್ಳ ಅಲ್ಲ, ನಿಮ್ಮ ತಾಯಿ ಸುಳ್ಳಿ ಅಲ್ಲ, ನಿಮ್ಮ ತಾತ ನಿಮ್ಮ ಅಜ್ಜಿ ಅವ್ರು ಯಾರು ಕೆಟ್ಟವರಲ್ಲ, ಅವ್ರ ತಾತ ಅವ್ರ ಅಜ್ಜಿ ಯಾರು ಕೆಟ್ಟವರಲ್ಲ, ಅವ್ರ ತಾತ ಅವ್ರ ಅಜ್ಜಿ ಯಾರು ಕೆಟ್ಟವರಲ್ಲ. ನೀವು ಹೆಂಗೆ ಕೆಟ್ಟವರಾಗ್ತಿರ್ರಿ? ನೀವು ಕೆಟ್ಟವರಲ್ಲ. ಜೀನ್ಸ್ ಅಲ್ವಾ, ಸೈನ್ಸ್ ಅಲ್ವಾ, ಅದೇ DNA ನಿಮ್ಮಲ್ಲಿ ಬಂದಿಲ್ವಾ? ಮತ್ತು ಯಾಕೆ ಸರ್ ನಾವು ಹಿಂಗೆ ಅಂತಂದರೆ, ಇಟ್ ಈಸ್ ನಾಟ್ ದಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ನೀವು ಯಾರ ಜೊತೆ ಸೇರಿದ್ದೀರಿ ಅನ್ನೋದ್ರ ಮೇಲೆ ಸೇರ್ಕೊಂಡಿದೆ. ಸಮಾಜದ ವಿರುದ್ಧ ನೀವು ಹೋಗೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ, ಸ್ಥೈರ್ಯ ಸಾಕಾಗ್ತಿಲ್ಲ, ಕಷ್ಟವನ್ನು ಹೇಳ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ರಿಗೂ ಐಷಾರಾಮಿ ಬೇಕು, ಪುಕ್ಕಟ್ಟೆ ಬೇಕು, ಸುಲಭವಾಗಿ ಸಿಗುವಂಥದ್ದು ಬೇಕು, ಕಷ್ಟಪಡಬಾರ್ದು. ಇಂಥದನ್ನೆಲ್ಲನೂ ಆಗಿದ್ದರಿಂದ ಮೌಲ್ಯಗಳು ಪಠ್ಯಗಳಲ್ಲಿ ಇಲ್ಲ, ಅಲ್ಲಿಂದ ಮಾಯವಾಯಿತು. ಹಾಗಾಗಿ ಏನಾಯಿತು, ಹೊಸದಾಗಿ ನೀವು ಹೇಳ್ಕೊಡಕ್ಕೆ ಹೋಯ್ತು ಅಂತಂದರೆ ಗೊತ್ತಿಲ್ಲ. ಯಾರಿಗಾರು ನೀವು ಹೇಳಬೇಕಾ, ಗುರುಗಳನ್ನ ನೋಡಕ್ಕೆ ಬರುವಾಗ ಯಾವ ರೀತಿ ಡ್ರೆಸ್ ಮಾಡ್ಕೊಂಡು ಬರಬೇಕು ಅಂತ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ಪೀರ್ ಪ್ರೆಷರ್ ಅಂತಿದೆ ಸೈಕಾಲಜಿನಲ್ಲಿ. ಅವರ ಮನೆಯಲ್ಲಿ ಕೇಕನ್ನು ಕತ್ತರಿಸ್ತಾರೆ, ನಮ್ಮ ಮನೆಯಲ್ಲೂ ಕೇಕ್ ಇರಬೇಕು ಅಂತ ಬರ್ತ್ಡೇಗೆ ಕೇಳೋದು ತಪ್ಪಿಲ್ಲ. ನೀವು ಅದನ್ನು ಮಾಡಿ. ನೀವೆಲ್ಲ ಯೋಚನೆ ಮಾಡಿ. ನನ್ನ ಮಾತೆಯರು ಈಗಿನ ನಿಮ್ಮ ಮಕ್ಕಳು 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 8 ವರ್ಷ, 10 ವರ್ಷದವ್ರಿಗೆ ಯಾವತ್ತು ಕೊನೆಯದಾಗಿ ಎಣ್ಣೆ ನೀರು ಹಾಕಿದ್ದು? ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾಂಶ, ವಿಭೀಷಣ, ಕೃಪಾ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿನವ ಅಂತ ಹೇಳಿ 7 ಬಟ್ಟುಗಳನ್ನಿಟ್ಟು ಹರಳೆಣ್ಣನ ತಿಕ್ಕಿ ಸೀಗೆ ಪುಡಿ ಹಚ್ಚಿ ಯಾವತ್ತು ಸ್ನಾನ ಮಾಡಿಸಿದ್ದು ಕೊನೆ ಸರ್ತಿ ಅಂತ ಯೋಚನೆ ಮಾಡಿ. ಇಲ್ಲ. ಹೆಡ್ ಅಂಡ್ ಶೋಲ್ಡರ್ ಶ್ಯಾಂಪು, 12 ಥರ ಶ್ಯಾಂಪು. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಫೇರ್ ಅಂಡ್ ಲವ್ಲಿಯಿಂದ ಯಾರಾದರೂ ಬೆಳಗಾಗೋಂಗಿದ್ದಿದ್ರೆ ಬೆಸ್ಟ್ ಮಾರ್ಕೆಟ್ ಅವ್ರಿಗೆ ಆಫ್ರಿಕಾ ದೇಶ. ಯಾರು ಬೆಳಗಾಗಿದಾರ್ರಿ? ಬಿಳಿತನ, ಕರಿತನ, ಬ್ರೌನಿ ಅಂತ. ಈಗ ನಮ್ಮನ್ನ ಬ್ರೌನಿ ಅಂತ ಕರೀತಾರವರು. ಹೊರದೇಶಕ್ಕೆ ಹೋದ್ರೆ ನಮ್ಮನ್ನ ಬಿಳಿಯರು ಅಂತಲೂ ಕರೆಯಲ್ಲ, ಕರಿಯರು ಅಂತಲೂ ಕರೆಯಲ್ಲ, ಬ್ರೌನೀಸ್ ಅಂತ ಕರೀತಾರೆ. ಅಲ್ಲಿಗೆ ಇನ್ನೊಂದು ವರ್ಗ ಸೃಷ್ಟಿ ಮಾಡಿದ್ವಿ ನಾವು. ಯಾರು ಬೆಳಗಾಗಿದಾರ್ರಿ? ಈ ಬೆಳ್ಳಿತನ ಬೇಕಿಲ್ಲ ರೀ. ಅದನ್ನ ಬಸವಣ್ಣ ಹೇಳಿದ್ದು ಇದೇ ಅಂತರಂಗ ಶುದ್ಧಿ ಅಂತ. ನೀವು ಪಕ್ಕದ ಮನೆಯವನ್ನ ದ್ವೇಷ ಮಾಡದೇ ಇದ್ರೆ ಬೆಳಗಿದಿರಿ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನ ಮಕ್ಕಳಿಗೆ ಇದನ್ನ ಮೊದಲಿಂದ ಹೇಳ್ಕೊಡಿ. ಯಾರ ಮನೆಯಲ್ಲಿ ಬೆಳಗ್ಗೆದ್ದು ನಾನು ಬೆಳಗ್ಗೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ನೆನೆದರೆ ಹೊತ್ತಿಂದ ಪಾಪ ಪರಿಹಾರ ಅಂತ ಜಾನಪದ ಗೀತೆ. ಎಳ್ಳು ಗೊತ್ತಿಲ್ಲ, ಜೀರಿಗೆನೂ ಗೊತ್ತಿಲ್ಲ. ಸ್ವತಃ ನನ್ನ ಆಫೀಸ್ನಲ್ಲಿ ಆದಂಥದ್ದನ್ನು ಹೇಳ್ತೀನಿ ಕೇಳಿ. ರವೆ ಹೆಂಗ್ರಿ ಬರುತ್ತೆ ಅಂದರೆ ರವೆ ಗಿಡದಲ್ಲಿ ಬೆಳೀತಾರೆ ಸರ್ ಅಂದರು. ಗೋಧಿಯಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ 5 ಇಯರ್ ಲಾ ಸ್ಟೂಡೆಂಟ್ ಅಲ್ವಾ, ಫುಲ್ ಮಾಡರ್ನ್ ಎಜುಕೇಶನ್ ತಾನೆ. ಹಾಲು ಹೆಂಗ್ರಿ ಸಿಗುತ್ತೆ ಅಂತ ಕೇಳಿದ್ರೆ ಪ್ಯಾಕೆಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹಾಲು ಹಸುವಿನಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ ನೀವು. ಹಿಂಗಾದರೆ ಮುಂದಿನ ನಮ್ಮ ಹುಡುಗರು ನಮ್ಮನ್ನು ಹೆಂಗೆ ನೋಡ್ಕೋತಾರೆ?